ओम श्री गुरुभ्यो नमः। हरि ओम। गुरु ब्रह्मा गुरुर्विष्णु गुरुदेवो महेश्वरः। गुरु साक्षात् परब्रह्म तस्मै श्री गुरवे नमः। सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। गणपतिगं नमामहे कविं कवीनामुपमश्रवस्तमं। ज्येष्ठराजं ब्रह्मणां ब्रह्मणस्पतः नमः ಮಹಾಗಣಾಧಿಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಸುಭಾಷ್ ಅಂತ, ಈ ದೇವಯ್ಯ ಪಾರ್ಕ್ ಗಣಪತಿ ದೇವಸ್ಥಾನ ಪ್ರಧಾನ ಅರ್ಚಕರು. ಗಣಪತಿ ದೇವಸ್ಥಾನ ದೇವಯ್ಯ ಪಾರ್ಕ್ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಹಿಂಭಾಗ ಇದೆ. ಇದು ಸುಮಾರು 60 ವರ್ಷಗಳ ದೇವಸ್ಥಾನ, ಗಣಪತಿ ದೇವಸ್ಥಾನ. ಇಲ್ಲಿ ಈಗ ಪಂಚಮುಖಿ ಆಂಜನೇಯ, ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಜಗದಂಬ ಚಾಮುಂಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಆಗಿದೆ. ಈ ಶುಭಗಳಿಗೆ ನಡೀತಿದೆ ಅಂದ್ರೆ 24ನೇ ವರ್ಷದ ಅಣ್ಣಮದೇವಿ ಮಹೋತ್ಸವ. ಸತತವಾಗಿ 24 ವರ್ಷಗಳಿಂದ ಅಣ್ಣಮದೇವಿ ಕೂಡಿಸ್ತಾ ಬರ್ತಾ ಇದೀವಿ ಇಲ್ಲಿ. ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಓಪನ್ ಆಗಿ 10 ವರ್ಷ ಹಾಗೂ ಜಗದಂಬಾ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಓಪನ್ ಆಗಿ 7 ವರ್ಷಗಳು. ಆ ಶುಭ ಸಂದರ್ಭದಲ್ಲಿ ಈ ಮೊನ್ನೆ 19ನೇ ತಾರೀಕಿಂದ 19/3/2025 ಬುಧವಾರದಿಂದ ಸಾಯಂಕಾಲ ಪುಣ್ಯಾಹ, ಗಣಪತಿ ಪೂಜೆ, ನವಗ್ರಹ ಪೂಜೆ, ದೇವನಾಂದಿ, ಕಂಕಣ ಧಾರಣೆ ಆಗಿ ಧ್ವಜಾರೋಹಣ ಆಯ್ತು. ತಿರ್ಗಾ ಗುರುವಾರ 20ನೇ ತಾರೀಕು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಆಗಿ, ಆಮೇಲೆ ಗುರುವಾರ ಷಷ್ಠಿ ಆದ್ರಿಂದ ಗಣಪತಿ 108 ಮೋದಕ ಸಹಿತ ಗರಿಕೆ ಹೋಮ, ಆಮೇಲೆ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರ ಅವತ್ತು ಷಷ್ಠಿ ಇತ್ತು, ಆಮೇಲೆ ಸುಬ್ರಹ್ಮಣ್ಯೇಶ್ವರ ವಾರ್ಷಿಕೋತ್ಸವ ಆಗಿದ್ರಿಂದ ಸುಬ್ರಹ್ಮಣ್ಯೇಶ್ವರ ಹೋಮ, ಆಮೇಲೆ ಕುಜಶಾಂತಿ ನಿವಾರಣೆಗಾಗಿ ಕುಜಶಾಂತಿ ಹೋಮ ಅದು ಏರ್ಪಡಿಸಿದಾಗಿ ಅದರದ್ದು ಮಹಾಮಂಗಳಾರತಿ ಪೂಜೆ ಎಲ್ಲ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾವತಿ ಆಯ್ತು. ಬಹಳ ವಿಜೃಂಭಣೆಯಾಗಿ ನಡಿ. ಈಗ ನಿನ್ನೆ ಶುಕ್ರವಾರ ನೀವು ನೋಡ್ತಾ ಇದ್ದೀರಾ, ಅಣ್ಣಮ್ಮ ದೇವಿ ಇದೆ. ನಿನ್ನೆ ಶುಕ್ರವಾರ ಅಣ್ಣಮ್ಮ ದೇವಿ ನಿನ್ನೆ ಮಧ್ಯಾಹ್ನ 1:30ಗೆ ಪ್ರತಿಷ್ಠಾಪನೆ ಆಯ್ತು. ಸಾಯಂಕಾಲ ಲಕ್ಷ ದೀಪೋತ್ಸವ ಆಯ್ತು. ಅದರ ಜೊತೆಗೆ ಮೊದಲನೇದಾಗಿ ಕುಂಕುಮಾರ್ಚನೆ ಇತ್ತು. ಶ್ರೀ ಲಲಿತಾ ಕುಂಕುಮಾರ್ಚನೆ ಎಲ್ಲಾ ಸುಮಂಗಲಿಯರಿಂದ ಕುಂಕುಮಾರ್ಚನೆ ನಡೀತು. ಆಮೇಲೆ ಲಕ್ಷ ದೀಪೋತ್ಸವ ಆಯ್ತು. ಲಲಿತಾ ಪಾರಾಯಣ ಆಯ್ತು. ಚಂಡಿಕಾ ಪಾರಾಯಣ, ವಿಶೇಷವಾಗಿ ದೇವಿ ದೇವಸ್ಥಾನಗಳಲ್ಲಿ ಚಂಡಿಕಾ ಪಾರಾಯಣ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ಅಂಶ. ಅದರಲ್ಲಿ ನಿನ್ನೆ ಎಲ್ಲ ಸುಮಂಗಲಿಯರನ್ನ ಕೂರಿಸಿ ಕುಂಕುಮಾರ್ಚನೆ ಆಗಿ ಲಲಿತಾ ಪಾರಾಯಣ ಆಯ್ತು. ಅದರ ಮತ್ತ ಜೊತೆಗೇನೆ ಇವತ್ತು ಬೆಳಿಗ್ಗೆ ಚಂಡಿಕಾ ಹೋಮ, ಬೆಳಿಗ್ಗೆ ಸುಮಾರು 8 ಗಂಟೆಗೆ ಪಂಚಾಮೃತ ಅಭಿಷೇಕ, ಎಲ್ಲಾ ಹಣ್ಣುಗಳ ರಸ ಅಭಿಷೇಕ, ಚಾಮುಂಡೇಶ್ವರಿಗೆ ಮುಖ್ಯವಾಗಿ ಕಬ್ಬು ಅಂದ್ರೆ ಬಹಳ ಇದು, ಆ ಕಬ್ಬಿನ ಹಾಲಿನ ಅಭಿಷೇಕ ಆಯ್ತು. ಅದೆಲ್ಲ ಮುಗಿದು ಅಲಂಕಾರ, ವಿಶೇಷ ಅಲಂಕಾರದೊಂದಿಗೆ 9 ಗಂಟೆಗೆ ಚಂಡಿಕಾ ಹೋಮ ಪ್ರಾರಂಭ ಆಯ್ತು. ಚಂಡಿಕಾ ಹೋಮ ಪ್ರಾರಂಭವಾಗಿ ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ಸ್ಥಳ ಬಂದ್ಬಿಟ್ಟು ಶಿವ ಪಂಚಾಯತನ ಸ್ಥಳ ಅಂತ ಹೇಳ್ಬೋದು. ಅಂದ್ರೆ ಶಿವ ಪಂಚಾಯತ ಸ್ಥಳ ಅಂದ್ರೆ ಮಹಾಗಣಪತಿ ಇದ್ದಾರೆ, ನಂತರ ಪಕ್ಕದಲ್ಲಿ ಏನು ಭವಾನಿ ಶಂಕರ ಸ್ವಾಮಿ ಇದ್ದಾರೆ, ಅವರ ಜೊತೆಯಲ್ಲಿ ಅಮ್ಮನವರಾದಂತಹ ಚಾಮುಂಡೇಶ್ವರಿ ಇದ್ದಾರೆ, ಮತ್ತೆ ನವಗ್ರಹಗಳಿದೆ. ಹಾಗೆ ಕೂಡ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತೆ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೂಡ ಇದೆ. ಮತ್ತೆ ನಾವು ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೇಕಾದ್ರೆ ಇಲ್ಲಿ ನಮಗೆ ಷಣ್ಮುಖನು 6 ಮುಖಗಳಿಂದ 12 ಕೈಗಳಿಂದ ನಮಗೆ ಒಂದು ಇದು ಅಭಯಹಸ್ತವನ್ನ ಕೊಡ್ತಿದ್ದಾರೆ. ಆ ಶಿಲೆ ಬಂದ್ಬಿಟ್ಟು ಬಹಳ ವಿಶೇಷ. ಸುಮಾರು ಯಾವುದೇ ದೇವಸ್ಥಾನದಲ್ಲೂ ಕೂಡ ನಾವು ಅದನ್ನ ಕಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ದೇವಸ್ಥಾನದಲ್ಲಿ ಆ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಗಣಪತಿ ಬಂದು ವಿದ್ಯಾಗಣಪತಿ ಎಂಬ ಹೆಸರಿನಲ್ಲಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಬಂದು ದಸರಾ ಟೈಮ್ನಲ್ಲಿ ಅಂದ್ರೆ ನವರಾತ್ರಿಯಲ್ಲಿ ವಿಶೇಷವಾಗಿ ಈ ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅವರಿಗೆ ಆ ಅಮ್ಮನವರ ಅನುಗ್ರಹ ಮತ್ತು ಗಣಪತಿಯ ಅನುಗ್ರಹ ಇಲ್ಲಿ ಅಂತ ಅಂದ್ಬಿಟ್ಟು ಬುಕ್ಕು ಮತ್ತೆ ಇತರೆ ಅವರ ಏನು ಓದಕ್ಕೆ ಏನೇನು ಬೇಕು, ಬುಕ್ಕು, ಪೆನ್ಸಿಲ್, ಸ್ಲೇಟು ಅವೆಲ್ಲವನ್ನು ಅಕ್ಷರಾಭ್ಯಾಸಗಳೆಲ್ಲವನ್ನ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಗಣಪತಿ ಬಂದು ಈ ಮಕ್ಕಳಿಗೆ ವಿಶೇಷವಾಗಿ ಜ್ಞಾನಾರ್ಚನೆ ಅಂದ್ರೆ ವಿದ್ಯೆಯನ್ನ ವ್ಯಾಸಂಗ ಮಾಡೋರಿಗೆ ವಿಶೇಷವಾದಂತ ಅನುಗ್ರಹವನ್ನ ಮಾಡ್ತಾರೆ. ಎಷ್ಟೋ ಜನ ಭಕ್ತರುಗಳಿಗೆ ಇಲ್ಲಿ ಬಂದು ಆ ಕಲ್ಯಾಣೋತ್ಸವ ಸೇವೆಯನ್ನ ನೆರವೇರಿಸಿದ ನಂತರ ಅದೇ ಈ ವರ್ಷ ಕಲ್ಯಾಣೋತ್ಸವ ಮುಗಿಸ್ತಾರೆ, ಬರೋ ವರ್ಷದಷ್ಟೊತ್ತಿಗೆ ಸ್ವಾಮಿ ನಮ್ಮ ಮಗನಿಗೋ ಮಗಳಿಗೋ ವಿವಾಹ ನಿಶ್ಚಯ ಆಗಿದೆ ಅಂತ ಅಂದ್ಬಿಟ್ಟು ಆ ನವದಂಪತಿಗಳು ಕೂಡ ಬಂದು ನಮ್ಮ ಕಲ್ಯಾಣೋತ್ಸವದಲ್ಲಿ ಕೂತು ಭಗವಂತನ ಸೇವೆಯನ್ನ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಾದಂತಹ ಹಬ್ಬಗಳನ್ನು ಮತ್ತೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾದಂತಹ ಸುಭಾಷ್ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ನಾವು ಈ ಏನು ಪುರೋಹಿತರ ಪರಿವಾರ ಇದೆ ಎಲ್ಲವೂ ಆಚರಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಈ ಬಡಾವಣೆ ಮತ್ತು ಬಹಳ ದೂರದಿಂದಲೂ ಆಗಲಿ ನಮಗೆ ಹಲವಾರು ಸ್ಥಳಗಳಿಂದಲೂ ಭಕ್ತಾದಿಗಳು ಬಂದು ಈ ಗಣಪತಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಪರಿವಾರ ದೇವರುಗಳಿಗೆ ಸೇವೆಯನ್ನ ಸಲ್ಲಿಸಿ ಅವರ ಕೃಪೆಗೆ ಪಾತ್ರರಾಗಿ ನಮಗೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಬಹಳ ಅತ್ಯಂತವಾಗಿ ಸಹಕರಿಸಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಸತ್ಯಾಯೇತ ಆಶಿಷಃ ಸಂತು. ಎಲ್ಲಾ ಭಕ್ತರುಗಳಿಗೂ ಆ ಗಣಪತಿ ಮತ್ತು ಜಗದಂಬಾ ಚಾಮುಂಡೇಶ್ವರಿಯ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲಿ.